ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನ್ಯಾ ಲೈಫ್ ಸ್ಟೈಲ್. ನಾನಿವತ್ತು ವ್ಲಾಗ್ನ ಹೊರಗಡೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಬಿಕಾಸ್ ಎಲ್ಲೋ ಸ್ವಲ್ಪ ಕೆಲಸ ಇದರಿಂದ ನಾನು ಅಮ್ಮ ಅಗೇನ್ 3 ಜನನೂ ಕೂಡ ಒಟ್ಟಿಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಏನು ಎತ್ತ ಅಂತ ಈ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಲಾಸ್ಟ್ ಎಂಡ್ವರೆಗೂ ವೀಡಿಯೋ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಇಲ್ಲಿ ನಿಮಗೆ ಬಾಳೆಕಾಯಿ ದಿಂಡನ್ನ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀವಿ. ಬಾಳೆ ದಿಂಡು ಏನಿರುತ್ತೆ ಅದೆಲ್ಲ ಚಿಪ್ಪೆನ ತೆಗೆದು ಅಂದರೆ ವೈಟ್ ಏನಿರುತ್ತೆ ಆಲ್ಮೋಸ್ಟ್ ಎಲ್ಲ ತೆಗೆದು ಸೆಂಟ್ರಲ್ಲಿ ಏನು ವೈಟಿಗಿರುತ್ತಲ್ಲ ತುಂಬ ವೈಟಿಶ್ ಆಗಿರುತ್ತಲ್ಲ ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀವಿ. ಮಿಕ್ಸಿ ಜಾರಿಗೆ ಫಸ್ಟು ನೀರು ಹಾಕಿದ್ದು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಂದಾಜಾಗಿ ನೀರು ಹಾಕ್ಕೊಬೇಕು, ಅಂದರೆ ಜ್ಯೂಸ್ ಆಗೋ ಥರ. ನೀವು ಎಷ್ಟು ಜನ ಕುಡಿತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಮತ್ತೆ ರುಬ್ಕೊಂಡು ಇವಾಗ ಸೋಸ್ಕೊತಾ ಇದ್ದೀವಿ. ಈಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ನಿಮಗೆ ಇನ್ನೂ ಟೇಸ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡಿಕೊಂಡು ನೀವು ಕುಡಿಬೋದು. ಅದು ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬಾಳೆಹಣ್ಣಿನ ಜ್ಯೂಸ್ ಇಟ್ಸ್ ಅ ವೆರಿ ಗುಡ್ ಫಾರ್ ಹೆಲ್ತ್. ಡೂ ಟ್ರೈ ಒನ್ಸ್. ಮತ್ತು ಮನೆಯಿಂದ ಎಲ್ಲಿಗೆ ಹೊರಟಿದ್ವಿ ಅಂತ ಹೇಳಿದ್ಮೇಲೆ ನಾವು ಸಡನ್ನಾಗಿ ಹಾಸ್ಪಿಟಲ್ ವಿಸಿಟ್ ಕೂಡ ಮಾಡಬೇಕಾಗಿತ್ತು. ಆ್ಯಂಡ್ ಅಲ್ಲೂ ಕೂಡ ಕೆಲಸ ಮುಗಿಸ್ಕೊಂಡು ಈಗ ಹಾಗೆ ಹೆಂಗೋ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಸ್ಯಾರಿ ಕಲೆಕ್ಷನ್ಸ್ ಏನಾದರೂ ಚೆನ್ನಾಗಿ ಬಂದಿದೆಯಾ ಅಂತ. ಇದು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ನಮ್ಮ ಸಿಸ್ಟರ್ ಆಲ್ಮೋಸ್ಟ್ ಪ್ರತಿಯೊಂದು ಕೂಡ ಅಲ್ಲೇ ತೊಗೊಳೋದ್ರಿಂದ ಅಲ್ಲಿಗೆ ಕರ್ಕೊಂಡು ಹೋಗಿದ್ಲು. ಆ್ಯಂಡ್ ತುಂಬಾ ಚೆನ್ನಾಗಿದ್ದು ಕೂಡ ಅಲ್ಲಿ ಕೂಡ ಸ್ಯಾರಿ ಕಲೆಕ್ಷನ್ಸ್ ನೀವೇ ನೋಡ್ತಾ ಇರ್ಬೋದು. ವೆರೈಟಿ ಆಫ್ ಸ್ಯಾರೀಸ್ ಇದೆ. ಇವಾಗ ತುಂಬ ಟಿಶ್ಯೂ ಸಿಲ್ಕ್ಸ್ ಅಂತ ಏನೇನೋ ಸ್ಯಾರೀಸ್ ಬಂದಿದೆ. ಬಟ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇದ್ದು ನಾನು ಅದರಲ್ಲಿ ಕೂಡ ಎಲ್ಲರೂ ಹೋಗಿದ್ರಿಂದ ಒಂದು 2 ಸ್ಯಾರೀಸ್ನ ನಾವು ಬೈ ಮಾಡಿದ್ವಿ. ಯಾವ ಸ್ಯಾರಿ ಅಂತ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ಅದನ್ನು ಡಿಸ್ಕ್ಲೋಸ್ ಮಾಡ್ತೀನಿ. ಹಾಗೆ ಸಂಜೆ ಆಗಿದ್ದರಿಂದ ನಾವು ಅಲ್ಲೇ ಯಲಹಂಕ RTO ಆಫೀಸ್ ಹತ್ರ ಸ್ನ್ಯಾಕ್ ಕಾರ್ಟ್ಸ್ ಇದ್ದಲ್ಲ, ಅಲ್ಲಿ ಸ್ನ್ಯಾಕ್ಸ್ ಕೂಡ ತಿಂದ್ವಿ. ಅಮ್ಮ ಮಸಾಲೆ ಪೂರಿ, ನಾನು ಬೇಲ್ಪುರಿ ತಿಂದೆ, ಅಕ್ಕ ಪಾವ್ ಬಜ್ಜಿ ತಿಂದಳು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ನಾವು ಪ್ರತಿ ಸಲ ಆ ಕಡೆ ಯಲಹಂಕ ಸೈಡ್ ಹೋದಾಗ ಅದನ್ನು ಮಿಸ್ ಮಾಡೋದೇ ಇಲ್ಲ, ಆ RTO ಆಫೀಸ್ ಹತ್ರ ಸ್ನ್ಯಾಕ್ಸ್ ತಿನ್ನೋದನ್ನು. ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ. ಅಕ್ಕ ಅಂತಂದರೆ ತುಂಬಾ ಏನದು ಪಾವ್ ಬಜ್ಜಿ ತುಂಬಾ ಫೇವ್ರೇಟ್. ಅಲ್ಲಿ ಮಾಡೋಂತಹ ಪಾವ್ ಬಜ್ಜಿಗಳು ತುಂಬಾ ಇಷ್ಟಪಟ್ಟು ತಿಂತಾಳೆ ಅಲ್ಲಿ. ನಿಮಗೆಲ್ಲ ಅಲ್ಲಿ ಯಾವ ಸ್ನ್ಯಾಕ್ಸ್ ಆ್ಯಂಡ್ ಫುಡ್ ಅಲ್ಲಿ ಟಿಫನ್ ಕೂಡ ಸಿಗುತ್ತಲ್ಲ, ಅದರಲ್ಲಿ ನಿಮಗೆ ಯಾವ ಸ್ನ್ಯಾಕ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆ ನೀವಿಲ್ಲಿ ನೋಡ್ತಾ ಇರಬಹುದು ಆ ವಾಲ್ ಪೇಂಟಿಂಗ್ಸ್. ಇದು ಬಂದು ಯಲಹಂಕ ನ್ಯೂಟೌನಿಂದ NESಗೆ ಹೋಗೋ ರೂಟಲ್ಲಿದೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆ ಪೇಂಟಿಂಗ್ಸಲ್ಲಿ ಒಂದೊಂದು ಎಲ್ಲನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದರೆ ನಮ್ಮ ನ್ಯಾಷನಲ್ ಏನಿದೆ ಆ್ಯಂಡ್ ವಿಸಿಟಿಂಗ್ ಪ್ಲೇಸಸ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಕಲ್ಚರ್, ನಮ್ಮ ಸ್ಪೋರ್ಟ್ಸ್ ಪ್ರತಿಯೊಂದು ಕೂಡ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹಾಗೆ ಹಳೆ ಕಾಲದಲ್ಲಿ ಯಾವ ರೀತಿ ಇದ್ದರು ಅನ್ನೋದನ್ನು ಕೂಡ ಇಲ್ಲಿ ಸ್ಕೆಚ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಯಾರಾದರೂ ನೆಕ್ಸ್ಟ್ ಟೈಮ್ ಆ ಕಡೆ ಹೋದಾಗ ಅದನ್ನು ನೋಡಿ. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳೆಯ ಉಸಿರಿಲ್ಲ, ಕನಸು ಇರದೆ ಕಂಗಳಿಲ್ಲ, ಚೆಲುವು ಇರದೆ ಹೆಂಗಳಿಲ್ಲ, ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ, ಗೆಳೆಯ ಬಲವಿಲ್ಲ. ಈಗ ಹೇಗೆ ಅಲಸಂದಿ ಕಾಳು ಸಾಂಬಾರು ಮಾಡೋದನ್ನು ಕೂಡ ಇಲ್ಲಿ ನೋಡೋಣ. ಈಗ ಮೊದಲಿಗೆ ಅಲಸಂದಿ ಕಾಳನ್ನ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆ ಆ ಕಡೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರಲ್ಲಿ ಬಿಸಿ ನೀರನ್ನ ಹಾಕಿ ಕಾಯಿಸ್ಕೊತಾ ಇದ್ದೀನಿ. ಈಗ ಕಾಯ್ದಿರೋ ನೀರಿಗೆ ಅಲಸಂದೆ ಕಾಳು ಜೊತೆಗೆ ಆಲೂಗೆಡ್ಡೆ, ಈರುಳ್ಳಿ, ಟೊಮ್ಯಾಟೊ, ಅರಿಶಿಣ, ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ನ ಮೂಡಿ ಮುಚ್ಚಿ 1 ಅಥವಾ 2 ವಿಷಲ್ನ ತಗೊಳ್ಳೋಣ. ಆ ಕಾಳು ಬೇಯೋವರೆಗೂ, ಅಲ್ಲಿ ವಿಷಲ್ ಹೊಡೆಯೋವರೆಗೂ ನಾನು ಈ ಕಡೆ ಜಾರಲ್ಲಿ ಹಸಿ ಕೊಬ್ಬರಿನ ಫಸ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಬೆಂದಿರೋ ಟೊಮ್ಯಾಟೊ, ಈರುಳ್ಳಿ, ಆಲೂಗೆಡ್ಡೆ, ಸ್ವಲ್ಪ ಕಾಳು ಜೊತೆಗೆ ಹಸಿ ಈರುಳ್ಳಿನ ಕೂಡ ನಾನು ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ 1 ಅಥವಾ 2 ಸ್ಪೂನ್ ಸಾಂಬಾರು ಪುಡಿ ಕೂಡ ಮಿಕ್ಸ್ ಮಾಡ್ಕೊತಾ ನಿಮ್ಮ ಖಾರಕ್ಕೆ ತಕ್ಕಂಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಆ ಬೆಂದಿರೋ ನೀರನ್ನ ನಾನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ.
ಈ ಥರ ಪೇಸ್ಟ್ ಆದಮೇಲೆ ಇಲ್ಲಿ ನಾನು ಈಗ ಸಾಂಬಾರನ್ನ ಕುದಿಯೋಕ್ಕೆ ಮತ್ತೆ ಇಡ್ತಾಯಿದ್ದೀನಿ. ಆ ಬೆಂದಿರೋ ಏನು ಮಿಶ್ರಣ ಇದೆ ಚೆನ್ನಾಗಿ ಕುಂದ ನಂತರ ಆ ಗ್ರೈಂಡ್ ಆಗಿರೋ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲನೂ ಕೂಡ ಹಾಗೆ ನೋಡ್ಕೊಳ್ಳಿ. ಈಗ ನಾನು ಅದು ಸಾಂಬಾರಿಗೆ ಒಗ್ಗರಣೆ ಕೂಡ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕರಿಬೇವು, ಈರುಳ್ಳಿ, ಸಾಸಿವೆ, ಬ್ಯಾಡಗಿ ಮೆಣಸಿನಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಸಾಂಬಾರು ರೆಡಿ. ಹಾಗೆ ಊಟ ಆದಮೇಲೆ ನೈಟ್ ಇಲ್ಲಿ ತಸ್ಮೈ ಜೊತೆ ಆಟ ಆಡ್ತಾ ಇದ್ದೀನಿ. ಅವನ ಜೊತೆ ಪೇಂಟಿಂಗ್ ಮಾಡಿಕೊಂಡು ಗೇಮ್ಸ್ ಎಲ್ಲ ಆಡ್ಕೊಂಡು ಕೂತಿದ್ವಿ. ಆ್ಯಂಡ್ ಅವನಿಗೆ ತುಂಬ ಪೇಂಟಿಂಗ್ಸ್ ಅಂದರೆ ತುಂಬ ಇಷ್ಟಪಡ್ತಾನೆ. ಹಾಗೆ ಮುಂದಿನ ವೀಡಿಯೋದಲ್ಲಿ ಅವನು ಯಾರು ಏನು ಅಂತ ನಿಮಗೆ ತಿಳಿಸ್ತೀನಿ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್.